ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ವರಮಹಾಲಕ್ಷ್ಮಿ ವ್ರತಾಚರಣೆಯ ವಿಶೇಷ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡುವ ಆಶಯವಿದೆ. ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಲಕ್ಷ್ಮೀ ದೇವಿಗೆ ವಿಭಿನ್ನ ರೀತಿಯಲ್ಲಿ ಕಾಸಿನ ಅಥವಾ ನಾಣ್ಯದ ಹಾರವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ತಿಳಿಸಿಕೊಡುತ್ತಿದ್ದೇನೆ. ಮೊದಲಿಗೆ ಈ ಹಾರವನ್ನು ಮಾಡಲು ಟ್ರಾನ್ಸ್ಪರೆಂಟ್ ವ್ರ್ಯಾಪರ್ ಶೀಟ್, ಕಾಯಿನ್, ಸೂಜಿ ದಾರ, ಕತ್ತರಿ ಬೇಕಾಗುತ್ತದೆ. ಮೊದಲಿಗೆ ಕಾಯಿನನ್ನು ವ್ರ್ಯಾಪರ್ ಶೀಟ್ ಮೇಲಿಟ್ಟು ಸುತ್ತಲೂ 4 ಕಡೆಗಳಲ್ಲೂ 1 ಇಂಚು ಎಕ್ಸ್ಟ್ರಾ ಶೀಟ್ ಇರುವ ರೀತಿ ನೀವು ಬಳಸುವ ಕಾಯಿನ್ನ ಅಳತೆಗನುಗುಣವಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು. ನಾನು ಬಳಸಿದ ಕಾಯಿನ್ಗ ಅನುಸಾರ 3 ಇಂಚು ಅಗಲವಾಗಿ ಶೀಟನ್ನು ಕಟ್ ಮಾಡಿಕೊಂಡು ಮತ್ತೆ 3 ಇಂಚು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಟ್ಟುಕೊಂಡಿದ್ದೇನೆ. ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡ ಶೀಟ್ ಮೇಲೆ ಒಂದು ಕಾಯಿನ್ನನ್ನಿಟ್ಟು ಶೀಟನ್ನು ಒಂದೆಡೆಗೆ ಟ್ವಿಸ್ಟ್ ಮಾಡಿ ದಾರದಿಂದ ಕಟ್ಟಿಕೊಳ್ಳಬೇಕು. ಅಂದರೆ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡಿರುವ ಶೀಟ್ ಮಧ್ಯೆ ಕಾಯಿನನ್ನಿಟ್ಟು ಶೀಟನ್ನು ಒಂದೇ ಕಡೆ ಟ್ವಿಸ್ಟ್ ಮಾಡಿ ದಾರದ ಸಹಾಯದಿಂದ ಹೂ ಕಟ್ಟುವ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು. ಒಟ್ಟಾರೆಯಾಗಿ ನಾನಿಲ್ಲಿ ಈ ಹಾರವನ್ನು ಮಾಡಲು 50 ಕಾಯಿನ್ಗಳನ್ನು ಬಳಸಿ ಈ ರೀತಿಯಾಗಿ ಕಟ್ಟಿಕೊಳ್ಳುತ್ತಿದ್ದೇನೆ. ನೀವು ನಿಮ್ಮ ಹಾರದ ಅಳತೆಗನುಗುಣವಾಗಿ ಕಾಯಿನ್ಗಳನ್ನು ತೆಗೆದುಕೊಳ್ಳಿ. ನಂತರ ಸೂಜಿ ದಾರವನ್ನು ತೆಗೆದುಕೊಂಡು ಈ ರೀತಿಯಾಗಿ ಸ್ಪಾಂಜ್ ಅಥವಾ ಬೆಂಡ್ಗೆ ಸೂಜಿಯ ಹಿಂಭಾಗವನ್ನು ಚುಚ್ಚಿಕೊಂಡು ಒಂದೊಂದೇ ಕಾಯಿನ್ಗಳನ್ನು ಪೋಣಿಸುತ್ತಾ ಹೋಗಬೇಕು. ಪೋಣಿಸುವಾಗ ಕಾಯಿನ್ಗಳು ಸುತ್ತಲೂ ನೀಟಾಗಿ ಬರುವಂತೆ ಟ್ವಿಸ್ಟ್ ಮಾಡುತ್ತಾ ಇರಬೇಕು. ನೆನಪಿರಲಿ, ಒಂದೊಂದೇ ಕಾಯಿನ್ಗಳನ್ನು ಪೋಣಿಸಬೇಕು. ಒಟ್ಟೊಟ್ಟಿಗೆ 2-3 ಕಾಯಿನ್ಗಳನ್ನು ಒಮ್ಮೆಲೆ ಪೋಣಿಸಿದರೆ ವ್ರ್ಯಾಪಿಂಗ್ ಶೀಟ್ ಕಟ್ ಆಗುವ ಸಂಭವವಿರುತ್ತದೆ. ಎಲ್ಲ ಕಾಯಿನ್ಗಳನ್ನು ಪೋಣಿಸಿದ ಬಳಿಕ ಈ ರೀತಿಯಾಗಿಯೇ ದೇವಿಗೆ ಅರ್ಪಿಸಬಹುದು. ಇಲ್ಲವಾದಲ್ಲಿ ಇನ್ನೂ ಹೆಚ್ಚಿನ ಅಲಂಕಾರವನ್ನು ಮಾಡಬಹುದಾಗಿದೆ. ಯಾವ ರೀತಿ ಎಂದರೆ, ಈ ರೀತಿಯಾಗಿರುವ ಕಾಟನ್ ಕ್ಯಾರಿ ಬ್ಯಾಗನ್ನು ತೆಗೆದುಕೊಂಡು ಸುತ್ತಲಿರುವ ಗಟ್ಟಿ ಭಾಗವನ್ನು ಕತ್ತರಿಸಿ 6 ಸೆಂಟಿಮೀಟರ್ ಗುರುತು ಮಾಡಿ ಉದ್ದವಾಗಿ ಕಟ್ ಮಾಡಿಕೊಳ್ಳಬೇಕು. ನಂತರ ಕತ್ತರಿಸಿದ ತುಂಡನ್ನು 3 ಸೆಂಟಿಮೀಟರ್ ಅಗಲ ಬರುವಂತೆ ಗುರುತು ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಳ್ಳಬೇಕು. ನೆನಪಿರಲಿ, 3 ಸೆಂಟಿಮೀಟರ್ ಅಗಲ ಮತ್ತು 6 ಸೆಂಟಿಮೀಟರ್ ಉದ್ದದ ಅಳತೆಯಲ್ಲಿ ಕಟ್ ಮಾಡಬೇಕು. ಇದೇ ರೀತಿಯಲ್ಲಿ ಕೆಂಪು ತಾಂಬೂಲದ ಬ್ಯಾಗ್ಗಳನ್ನು ಕೂಡ ಅದೇ ಅಳತೆಯಲ್ಲಿ ಕಟ್ ಮಾಡಿಕೊಳ್ಳಬೇಕು. ದಾರವನ್ನು ಪೋಣಿಸಿದ ಸೂಜಿಯ ಹಿಂಭಾಗವನ್ನು ಸ್ಪಾಂಜ್ಗೆ ಚುಚ್ಚಿ ಮೊದಲಿಗೆ ಬಿಳಿ ಬಣ್ಣದ ಪೀಸನ್ನು ಕೈಯಲ್ಲಿಡಿದು ಅದನ್ನು ಅರ್ಧಕ್ಕೆ ಮಡಚಿ ಬಲ ತುದಿಯನ್ನು ಅದರ ಮಧ್ಯಕ್ಕೆ ಕೆಳಗೆ ಬರುವಂತೆ ಕೋನ್ ರೀತಿ ಮಡಚಿ ಅದರ ಮೇಲೆ ಎಡ ತುದಿಯನ್ನು ಬರುವಂತೆ ಮಡಚಿ ಕೆಳಗಿನ ಭಾಗವನ್ನು ಸೂಜಿಗೆ ಪೋಣಿಸಬೇಕು. ಇದೇ ರೀತಿ ಸುತ್ತಲೂ 4 ಕಡೆ ಬಿಳಿ ಬಣ್ಣವನ್ನು ಪೋಣಿಸಿದ ಬಳಿಕ ಕೆಂಪು ಪೀಸನ್ನು ಕೈಯಲ್ಲಿಡಿದು ಅರ್ಧಕ್ಕೆ ಮಡಚಿ ಬಲ ತುದಿಯನ್ನು ಅದರ ಮಧ್ಯಕ್ಕೆ ಕೋನ್ರಂತೆ ಮಡಚಿ ಎಡ ತುದಿಯನ್ನು ಅದರ ಮೇಲೆ ಬರುವಂತೆ ಮಡಚಿ ಉಲ್ಟಾ ತಿರುಗಿಸಿ ಸೂಜಿಯಲ್ಲಿ ಪೋಣಿಸಬೇಕು. ಒಂದು ಸುತ್ತು ಬಿಳಿ ಬಣ್ಣ ಮತ್ತು ಒಂದು ಸುತ್ತು ಕೆಂಪು ಬರುವಂತೆ ಆಲ್ಟರ್ನೇಟಿವ್ ಆಗಿ ಪೋಣಿಸಬೇಕು. ನಾನಿಲ್ಲಿ ಒಂದು ಬೆರಳಿನುದ್ದಕ್ಕೆ ಈ ರೀತಿ ಪೋಣಿಸಿದ 4 ಸೆಟ್ಟುಗಳನ್ನು ರೆಡಿ ಮಾಡಿಕೊಂಡಿದ್ದೇನೆ. ಅದೇ ರೀತಿ 50 ಕಾಯಿನ್ಗಳಲ್ಲಿ ತಲಾ 20 ಕಾಯಿನ್ಗಳನ್ನು 2 ಸೆಟ್ನಂತೆ ಪೋಣಿಸಿಕೊಂಡು ಸುತ್ತಲೂ ದಾರವನ್ನು ಕಟ್ಟಲು ಬಿಟ್ಟಿದ್ದೇನೆ. ಉಳಿದಿರುವ 10 ಕಾಯಿನ್ಗಳನ್ನು ಬಿಳಿ ಮತ್ತು ಕೆಂಪು ಬಣ್ಣದ ಹೂವಿನಂತೆ ಒಟ್ಟಿಗೆ ಪೋಣಿಸಿಕೊಂಡು ಒಂದು ಸೆಟ್ಟನ್ನು ತಯಾರಿಸಿಕೊಂಡಿದ್ದೇನೆ. ಈಗ ಇವೆಲ್ಲವನ್ನು ಪರಸ್ಪರ ಕಟ್ಟಿಕೊಳ್ಳಬೇಕು. 2 ಕಾಯಿನ್ ಸೆಟ್ಗಳ ಮೇಲ್ಭಾಗ 2 ಕೆಂಪು ಬಿಳಿ ಪೋಣಿಸಿದ ಸೆಟ್ಗಳನ್ನಿಟ್ಟು ಪರಸ್ಪರ ಕಟ್ಟಿಕೊಳ್ಳಬೇಕು. ಮೇಲಿನಂತೆಯೇ ಕೆಳಗೂ ಸಹ 2 ಸೆಟ್ಗಳನ್ನು ಅದಕ್ಕೆ ಕಟ್ಟಿಕೊಂಡು ಉಳಿದಿರುವ ದಾರವನ್ನು ಕಟ್ ಮಾಡಬೇಕು. ಕೆಳಭಾಗವಿರುವ ಕಲರ್ ಸೆಟ್ಟನ್ನು ಪರಸ್ಪರ ಕಟ್ಟಿಕೊಂಡು ನಂತರ ಉಳಿದಿರುವ ಅದೇ ದಾರಕ್ಕೆ ಕಾಯಿನ್ ಮತ್ತು ಕಲರ್ ಸೆಟ್ನನ್ನು ಕಟ್ಟಿಕೊಳ್ಳಬೇಕು. ಎಲ್ಲವನ್ನು ಕಟ್ಟಿಕೊಂಡ ಬಳಿಕ ಹಾರವು ಈ ರೀತಿಯಾಗಿ ಕಾಣುತ್ತದೆ. ನೀವು ಬೇಕಾದಲ್ಲಿ ಇನ್ನೂ ವಿಶೇಷವಾಗಿಸಲು ಬಿಳಿ ಮತ್ತು ಕೆಂಪು ಬಣ್ಣದ ತಾಂಬೂಲದ ಬ್ಯಾಗ್ನಿಂದ ಈ ರೀತಿಯಾದ ಗುಲಾಬಿ ಹೂವನ್ನು ತಯಾರಿಸಿಕೊಂಡು ಕಾಯಿನ್ಗಳ ಮಧ್ಯ ಅಂಟಿಸಿಕೊಳ್ಳಬಹುದು. ಈ ರೀತಿಯಾದ ಹೂವನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ಈಗಾಗಲೇ ತಾಂಬೂಲದ ಬ್ಯಾಗ್ನಿಂದ ಮಾಡಿದ ಹಾರಗಳ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೀವು ಇನ್ನೂ ನೋಡಿಲ್ಲವಾದಲ್ಲಿ ಒಮ್ಮೆ ಚೆಕ್ಔಟ್ ಮಾಡಿ.
ಕೆಂಪು ಮತ್ತು ಬಿಳಿ ಬಣ್ಣದ ಗುಲಾಬಿ ಹೂವನ್ನು ಅಂಟಿಸಿದ ಬಳಿಕ ಈ ರೀತಿಯಾಗಿ ಹಾರವು ಕಾಣುತ್ತದೆ. ಈ ನನ್ನ ವಿಭಿನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.